ಸಿನಿ ದಿಗ್ಗಜ ಭಾರತಿ ರಾಜ ಇನ್ನಿಲ್ಲ. ಭಾರತೀಯ ಚಿತ್ರೋದ್ಯಮದ ಕಂಪನಿ 74 ವರ್ಷಗಳ ಖ್ಯಾತ ನಿರ್ದೇಶಕ ನಟ ಭಾರತಿ ರಾಜ್ ವಿಧಿವಶರಾಗಿದ್ದಾರೆ. ಅನಾರೋಗ್ಯದ ಕಾರಣ ಇಹಲೋಕವನ್ನ ತ್ಯಜಿಸಿರುವಂತಹ ಖ್ಯಾತ ನಿರ್ದೇಶಕ ನಟ ಭಾರತಿ ರಾಜ್ ಅನಾರೋಗ್ಯದ ಕಾರಣದಿಂದಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ತಮಿಳು ನಿರ್ದೇಶಕ ಭಾರತಿ ರಾಜ್ ಸಿನಿಮಾದ ಪರಿಕಲ್ಪನೆಯನ್ನೇ ಬದಲಿಸಿದಂತಹ ದಿಟ್ಟ ನಿರ್ದೇಶಕ ಇವರಾಗಿರ್ತಾರೆ. ಸ್ಟುಡಿಯೋ ಸೆಟ್ ಬಿಟ್ಟು ಹೊರಗೆ ಬಂದು ಶೂಟಿಂಗ್ ನಡೆಸ್ತಾ ಇದ್ದಂತಹ ನಿರ್ದೇಶಕರಿವರು. ಮಣ್ಣಿನ ವಾಸನೆ, ಪ್ರಕೃತಿ, ಮನುಷ್ಯ, ಪ್ರೀತಿ, ನೋವು ಆವಿಷ್ಕರಿಸಿದಂತಹ ಭಾರತಿ ರಾಜ್ ಜನಸಾಮಾನ್ಯರ ಜೀವನವನ್ನೇ ಸಿನಿಮಾ ಪಾತ್ರಗಳನ್ನಾಗಿಸಿದಂತಹ ನಿರ್ದೇಶಕರಿವರು. ಪ್ರೀತಿ, ಪ್ರೇಮ, ಜಾತಿ, ಸಾಮಾಜಿಕ ಅಸಮಾನತೆ ಬಲವಾಗಿ ತೋರಿಸಿದಂತಹ ನಿರ್ದೇಶಕರು. ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಲ್ ಬಳಿ ನಿರ್ದೇಶನದ ಪಟ್ಟು ಕಲಿತಿದ್ದಂತಹ ನಿರ್ದೇಶಕರಿವರು. ನಿರ್ದೇಶಕರ ಹಿಮಾಲಯ ಅಂತ ಹೇಳ್ಬಿಟ್ಟು ಫೇಮಸ್ ಆಗಿದ್ದಂತಹ ಡೈರೆಕ್ಟರ್, ನಟನಾಗಿಯೂ ಕೂಡ ವಿಶೇಷವಾಗಿ ಗುರುತಿಸಿಕೊಂಡಿದ್ದಂತಹ ಖ್ಯಾತ ನಿರ್ದೇಶಕ ಭಾರತಿ ರಾಜ ವಿಧಿವಶರಾಗಿದ್ದಾರೆ. ಸಿನಿ ದಿಗ್ಗಜ ಭಾರತಿ ರಾಜ್ ಇನ್ನಿಲ್ಲ. ಭಾರತೀಯ ಚಿತ್ರೋದ್ಯಮ ಕಂಪನಿ ಮುಡಿತಾ ಇದೆ. 84 ವರ್ಷದ ಖ್ಯಾತ ನಿರ್ದೇಶಕರು ಅನಾರೋಗ್ಯದ ಕಾರಣ ವಿಧಿವಶರಾಗಿರುವಂಥದ್ದು. ಶ್ವಾಸಕೋಶದಿಂದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ತಮಿಳು ನಿರ್ದೇಶಕರು. ಸಾವಿರದ 1941 ಜುಲೈ 17ರಂದು ತಮಿಳುನಾಡಿನಲ್ಲಿ ಅಲಿನಗರಂನಲ್ಲಿ ವಾಸವಿರ್ತಾರೆ. ಪುಟ್ಟಣ್ಣ ಕಣಗಲ್ ಬಳಿ ಸಹಾಯಕ ನಿರ್ದೇಶಕನಾಗಿ ಸಿನಿಮಾಗೆ ಎಂಟ್ರಿ ಕೊಟ್ಟಿರ್ತಾರೆ. 1977ರಲ್ಲಿ 16 ವಯದಿನಿಲೆ ಚಿತ್ರದ ಮೂಲಕ ಎಂಟರ್ ಆಗಿರುವಂಥದ್ದು. ಗ್ರಾಮೀಣ ಜೀವನ ವಿಧಾನವನ್ನ ಸಹಜವಾಗಿ ತೋರಿಸ್ತಾ ಇರ್ತಾರೆ ನಿರ್ದೇಶಕರು. ದರ್ಶಕ ಇಮಯಂ ಎಂದೇ ಹೆಸರಾದಂತಹ ನಿರ್ದೇಶಕರಿವರು. 4 ದಶಕ ಅವಿರತ ದುಡಿಮೆ, 6 ರಾಷ್ಟ್ರೀಯ ಪುರಸ್ಕಾರ, 4 ಫಿಲ್ಮ್ ಫೇರ್ ಅನ್ನು ಪಡೆದುಕೊಂಡಿದ್ದಾರೆ. 2004ರಲ್ಲಿ ಪದ್ಮಶ್ರೀ ಗೌರವಕ್ಕೆ ಪಾತ್ರರಾಗಿದ್ದಾರೆ ನಿರ್ದೇಶಕ ಭಾರತಿ ರಾಜ್ ಅವರು. 1941 ಜುಲೈ 17ಕ್ಕೆ ತಮಿಳುನಾಡಿನಲ್ಲಿ ಪುಟ್ಟಣ್ಣ ಕಣಗಲ್ ಬಳಿ ಸಹಾಯಕ ನಿರ್ದೇಶಕನಾಗಿ ಸಿನಿಮಾಗೆ ಎಂಟ್ರಿ ಕೊಡ್ತಾರೆ. 1977ರಲ್ಲಿ 16 ವಯಸ್ಸಿನಿಂದಲೇ ಚಿತ್ರದ ಮೂಲಕ ನಿರ್ದೇಶಕರಾದಂತಹ ಭಾರತಿ ರಾಜ್ ಗ್ರಾಮೀಣ ಜೀವನ ವಿಧಾನವನ್ನು ಸಹಜವಾಗಿ ತೋರಿಸ್ತಾ ಇರ್ತಾರೆ. ದರ್ಶಕ ಎಂಇಎಂ ಎಂದೇ ಹೆಸರಾದಂತಹ ನಿರ್ದೇಶಕರಿವರು. ಅನಾರೋಗ್ಯದ ಕಾರಣ ಇಹಲೋಕವನ್ನ ತ್ಯಜಿಸಿರುವಂತಹ ನಟ 84 ವರ್ಷ ವಯಸ್ಸಾಗಿರುತ್ತೆ. ಖ್ಯಾತ ನಿರ್ದೇಶಕರು ಕೂಡ ಶ್ವಾಸಕೋಶದ ಸಮಸ್ಯೆಯಿಂದಾಗಿ ಬಳಲ್ತಾ ಇರ್ತಾರೆ. ಸಿನಿಮಾದ ಪರಿಕಲ್ಪನೆಯನ್ನೇ ಬದಲಿಸಿದಂತಹ ನಿರ್ದೇಶಕ ಸಿನಿ ದಿಗ್ಗಜರು ಇನ್ನಿಲ್ಲ. ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇಡೀ ಭಾರತೀಯ ಚಿತ್ರೋದ್ಯಮ ಕಂಬನಿ ಮಿಡಿತಾ ಇದೆ.